ಅಥಣಿ ತಾಲೂಕಾ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ನಾವು ಮಾತನಾಡುತ್ತಿದ್ದು, ನಮ್ಮ ಹಲವಾರು ಬೇಡಿಕೆಗಳು ಇವೆ. ಈಗಾಗಲೇ ನಾವು 3-4 ತಿಂಗಳ ಹಿಂದುಗಡೆ ನಾವು SC ಅವರಿಗೆ, ಚೀಫ್ ಅವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ನಾವು ಪತ್ರ ನೀಡಿದ್ದೀವಿ. ಅಲ್ಲಿಂದ SC ಆಫೀಸಿನ ಪತ್ರ ಈವರೆಗೆ ಬಂದೈತಿ. ಅದರ ನಂತರ ಮತ್ತೊಂದು ಮೀಟಿಂಗ್ ಆಗಿತ್ತು. ಮೀಟಿಂಗ್ ಆದ್ರೂ ಸಹಿತ ನಾವು 8 ದಿವಸ ಒಳಗೆ ನಾವು ಬಿಲ್ ಮಾಡಿ ಕೊಡಬೇಕು, ಇಲ್ಲ ಅಂದ್ರೆ ನಾವು ಸ್ಟ್ರೈಕ್ ಕೊಡಬೇಕು ಈಗಾಗಲೇ ನಾವು ಹೇಳಿದ್ದೀವಿ. ಈಗ 15 ದಿವಸ ಆಯಿತು. ಇವತ್ತು ನಮ್ಮ ಲೇಬರ್ ಅವಾರ್ಡ್ಗಳು ಅದರಲ್ಲಿ ಹಲವಾರು ವರ್ಕ್ಗಳದಾವೆ. ಇವೆ ಅಂತ ಹೇಳೋದು ಬೇಡ. ಅಲ್ಲಿ ಹಲವಾರು ಲೇಬರ್ ಅವಾರ್ಡ್ಗಳದಾವ. ಲೇಬರ್ ಕೆಲಸ ಮಾಡೋರು ಕಾಂಟ್ರಾಕ್ಟರ್ ಮಾಡಿದ ಸಹಿತ ಇಲ್ಲಿವರೆಗೆ ಯಾವ ಬಿಲ್ ಫೈಲ್ಗಳು ಮೂವ್ಮೆಂಟ್ ಆಗ್ತಾ ಇರಲಿಲ್ಲ. ಹಲವಾರು ಕ್ಲರಿಕಲ್ ಟೇಬಲ್ ಮೇಲೆ ಅದಾವ, ಕೆಲವೊಂದು SO ಸೆಕ್ಷನ್ ಹತ್ರ ಕಡೆ ಅದಾವ, ಕೆಲವೊಂದು EW ಕಡೆ ಅದಾವ, ಎಲ್ಲೆಲ್ಲಿ ಅದಾವ ಸಹ ಗೊತ್ತಿಲ್ಲ. ಹಿಂಗಾಗಿ ಅಲ್ಲಿ ಹೋದ್ರೆ ಹರಕೆ ಉತ್ತರ ನೀಡ್ತಾ ಇದಾರೆ. ಇದು ನಮ್ಮ ಸಂಬಂಧ ಇಲ್ಲ, ನಾಳೆ ಬೇರೆ ನಾಡ್ದು ಬೇರೆ ನಮ್ಗೆ ಗೊತ್ತಿಲ್ಲ. ಮತ್ತು ಇಲ್ಲಿ ನಾವು ಯಾರನ್ನ ಕೇಳಬೇಕು, ಯಾವ ಅಧಿಕಾರಿಗಳನ್ನ ಕೇಳಬೇಕು, ಅದಕ್ಕೆ ಯಾರನ್ನ ಕೇಳಿದ್ರು ಯಾರೂ ಸ್ಪಂದಿಸ್ತಾ ಇಲ್ಲ. ಮತ್ತು ಅಡಿಟ್ ಎವೋ, ಇಂಟರ್ನಲ್ ಅಡಿಟ್ ಎವೋ ಇಲ್ಲಿ ಇನ್ಚಾರ್ಜ್ ಅಂತ ಕೊಟ್ಟಾರ. 1 ವರ್ಷ 2 ವರ್ಷ ಆಯ್ತು. ಈಗ ಇಲ್ಲಿ ಫುಲ್ ಯಾರೋ ಚಾರ್ಜ್ ತೊಗೊಂಡು ಯಾರು ಬರ್ಲಾಕ ತಯಾರಿಲ್ಲ. ಇಲ್ಲಿ ಯಾರನ್ನೂ ಕೊಡ್ಲಾಕ ತಯಾರಿಲ್ಲ. ಬಂದವರು ಹೋದ ತಿಂಗಳ ಹಿಂದಗಡೆ ಮಾಡಿದ್ದ ಲೆಕ್ಕಪತ್ರ ಬಂದವ್ ನೋಡ್ತಾನ, ನಾ ಮಾಡಂಗಿಲ್ಲ ಅಂತಾನ, ಅಬ್ಸರ್ವೇಷನ್ ಬರೀತಾನ, ಇವ್ ಹಾಕಾನ, ಮತ್ತೆ ಬಂದು ನಾವು ಅಬ್ಸರ್ವೇಷನ್ ಬರೀತಾನ. 6 ತಿಂಗಳ, ವರ್ಷ, 2 ವರ್ಷದಿಂದ ಬಿಲ್ಗಳು ಏನೋ ಇಲ್ಲೇ ಬಿದ್ದಾವು. ಅದ್ರ ಬಡ್ಡಿ, ಅದ್ರ ಪರಿಸ್ಥಿತಿ, ನಾವು ಬ್ಯಾಂಕಿನ ಬಡ್ಡಿ ತುಂಬಬೇಕು, ನಮ್ಮ ಜೀವನ ನಡೆಸಬೇಕು, ಲೇಬರ್ ಪೇಮೆಂಟ್ ವಾರ ವಾರ ಕೊಡಬೇಕು, ಎಲ್ಲ ಗಾಡಿಗಳು ಕೂಡ ಡಿಸೈಲ್ ಹಾಕ್ಸ್ಬೇಕು, ಹಲವಾರು ಸಮಸ್ಯೆಗಳು ನಮ್ಮಲ್ಲಿ ಅದಾವೆ. ಅದಕ್ಕೆ ಅವ್ರಿವ್ರಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಅದಾವೆ. ಅದಕ್ಕೆ ದಯವಿಟ್ಟು ನಾವು ಪತ್ರಿಕಾ ಗಮನಕ್ಕೂ ತರಲಿಕ್ಕೆ ಬಯಸ್ತಾ ಇದ್ದೀವಿ. ನಮಗೆ ಯಾಕಂದ್ರೆ ಉಳಿಸೋರು ನೀವೇ, ಎಲ್ಲ ಮಾಡೋರು ನೀವೇ, ನಮ್ಗೆ ಎಲ್ಲ ಗಮನಕ್ಕೆ ಬರಬೇಕು, ಎಲ್ಲ ಅಧಿಕಾರಿಗಳು ಗಮನಕ್ಕೆ ಬರಬೇಕು. ಇದು ನಮ್ಮ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ಸ್ಟ್ರೈಕ್ ನಾವು ಹಿಂದೆ ತಗೊಳ್ಳೋದಿಲ್ಲ. ಓಕೆ. ಇಲ್ಲಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಕ್ಕಂಥವ್ರು ಏನು ನಿಮಗೆ ಈಗಾಗಲೇ ಸ್ಪಂದನೆ ಏನು ಹೇಳಿದಾರು? ಅವರು ಇನ್ಚಾರ್ಜ್ ಇದ್ದಾರೆ. ಅವರು ಇನ್ಚಾರ್ಜ್ ಇದ್ದಾರೆ. ಅವ್ರು ಹಲವಾರು ಬಾರಿ ಅವ್ರು ಹೇಳಿದ್ರು ಸಹಿತ ಆಗವಲ್ತು. ಮೇಲಾಧಿಕಾರಿಗಳು ಬಂದು ಹೇಳಿದ್ರು ಸಹಿತ ಆಗವಲ್ತು. ಅಕೌಂಟ್ ಸೆಕ್ಷನ್ದವ್ರು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಅವ್ರ ಮಾತು ಕೇಳ್ತಾ ಇಲ್ಲ. ಅದಕ್ಕೆ ಅಕೌಂಟ್ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ದಾರು ಇವತ್ತು ಬಂದು ನಮ್ಮ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು, ಎಲ್ಲ ಬಿಲ್ಗಳು ಪಾಸ್ ಆಗಬೇಕು. ಓಕೆ. ಇದನ್ನು MD